ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ಗಣೇಶನ ಪೂಜೆ ಮಾಡೋದೇನೆ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಲಿ ಅಂತ. ಇನ್ನು ಅತಿ ಮುಖ್ಯವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈಗಂತೂ ಎಲ್ಲ ಮಕ್ಕಳಿಗೂ ಕೂಡ ಪರೀಕ್ಷೆಯ ಸಮಯ. ಸಾಧ್ಯವಾದರೂ ಈ ಸಂಕಷ್ಟರ ಚತುರ್ಥಿಗೆ ನಿಮ್ಮ ಮಕ್ಕಳ ಕೈಯಿಂದನೇ ಪೂಜೆನ ಮಾಡಿಸಿ. ಇನ್ನು ಎಕ್ಸಾಮ್ ಬರೆಯುವಂಥ ಎಲ್ಲ ಮಕ್ಕಳು ಈಗಂತೂ PUC ಎಕ್ಸಾಮ್ ನಡೀತಾ ಇದೆ, ಮತ್ತು SLC ಎಕ್ಸಾಮ್ ಕೂಡ ನಡೀತಾ ಇದೆ. ಹಾಗೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಎಕ್ಸಾಮ್ ಶುರು ಆಗಿದೆ. ಅದಕ್ಕೋಸ್ಕರನೇ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಯಾವುದೇ ರೀತಿ ಅಡೆತಡೆ ಬರ್ದಂಗೆ ಇನ್ನು ಓದಿದ್ದೆಲ್ಲ ನೆನ್ಪಿಟ್ಕೊಂಡು ಎಕ್ಸಾಮ್ ಬರೆಯುವಂಥ ಶಕ್ತಿ ಪಡಿಬೇಕು ಅಂತಂದರೆ ಯಾವುದೇ ಭಯ ಇಲ್ದಂಗೆ ಎಕ್ಸಾಮ್ ಬರೆಯೋದಕ್ಕೆ ಈ ಸಂಕಷ್ಟರ ಪೂಜೆನ ಮಾಡ್ಕೊಳ್ಳಿ. ಮಕ್ಕಳೇ ಅಂತಲೇ ಅಲ್ಲ, ಪ್ರತಿಯೊಬ್ಬ ಮಕ್ಕಳು ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಪಡ್ಕೊಂಡು ಉನ್ನತ ಮಟ್ಟಕ್ಕೆ ಬೆಳಿಬೇಕು. ಅದಕ್ಕೋಸ್ಕರ ಇನ್ನು ಈ ದಿನ ಉಪವಾಸ ಇದ್ದು ಸಂಕಷ್ಟರ ಚತುರ್ಥಿ ಗಣೇಶನನ್ನು ಆರಾಧನೆ ಮಾಡ್ತಿರೋ ಅವ್ರ ಜೀವನದಲ್ಲಿ ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆಯಿಂದ ಮುಕ್ತಿ ಪಡ್ಕೊಳ್ತಾರೆ. ಈ ಚತುರ್ಥಿ ಪೂಜೆ ಸಂತಾನ ಇಲ್ಲದವ್ರಿಗೆ ಸಂತಾನ ಕೊಡುತ್ತೆ, ದಂಪತಿಗಳಿಗೆ ಸಂತಾನ ಭಾಗ್ಯ ಬರುತ್ತೆ. ಇದ್ರ ಜೊತೆಗೆ ಕೌಟುಂಬಿಕ ಸಂತೋಷ, ಶಾಂತಿ, ನೆಮ್ಮದಿ ಇದೆಲ್ಲ ಕೂಡ ಪ್ರಾಪ್ತಿ ಆಗುತ್ತೆ. ಈ ಒಂದು ಸಂಕಷ್ಟರ ಚತುರ್ಥಿಯ ಪೂಜೆನ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಇವಾಗ ಸಂಕಷ್ಟರ ಚತುರ್ಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗೆ ಪೂಜೆಯ ಸಮಯ, ಪೂಜೆ ಯಾವ ರೀತಿ ಮಾಡ್ಕೋಬೇಕು, ಮತ್ತು ಉಪವಾಸ ಯಾವ ರೀತಿ ಮಾಡಬೇಕು, ಮತ್ತು ಚಂದ್ರೋದಯ ಯಾವಾಗ ಆಗುತ್ತೆ ಇದೆಲ್ಲನೂ ಕೂಡ ತಿಳ್ಕೊಳ್ಳೋಣ. ಇದೇ ಮಾರ್ಚ್ 2026 6ನೇ ತಾರೀಕು ಅಂದರೆ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟರ ಚತುರ್ಥಿ. ಇದನ್ನ ಬಾಲಚಂದ್ರ ಸಂಕಷ್ಟರ ಚತುರ್ಥಿ ಅಂತ ಕರೆಯಲಾಗುತ್ತೆ. ಗಣೇಶನಿಗೆ 21 ಹೆಸರುಗಳಿರುತ್ತೆ. ಪ್ರತಿಯೊಂದು ಸಂಕಷ್ಟರ ಚತುರ್ಥಿಗೂ ಕೂಡ ಒಂದೊಂದು ಗಣೇಶನ ಹೆಸರುಗಳಿಂದ ಆಚರಿಸಲಾಗುತ್ತೆ. ಅದೇ ರೀತಿ ಈ ಸಲದ ಸಂಕಷ್ಟರ ಚತುರ್ಥಿಯನ್ನ ಬಾಲಚಂದ್ರ ಸಂಕಷ್ಟರ ಚತುರ್ಥಿ ಅಂತ ಕರೆಯಲಾಗುತ್ತೆ. ಇದರ ಅರ್ಥ ಏನು ಅಂತ ಅಂದ್ರೆ, ಬಾಲಚಂದ್ರ ಗಣೇಶ ಅಂತ ಅಂದ್ರೆ ತಲೆಯ ಮೇಲೆ ಚಂದ್ರನನ್ನ ಧರಿಸಿದವನು ಅಥವಾ ಚಂದ್ರನಿಂದ ಅಲಂಕರಿಸಲ್ಪಟ್ಟವನು ಅಂತ. ಈ ಸಲ ನಾವು ಗಣೇಶನನ್ನ ಬಾಲಚಂದ್ರ ರೂಪದಲ್ಲಿ ಸಂಕಷ್ಟರ ಚತುರ್ಥಿಯನ್ನ ಪೂಜೆ ಮಾಡಲಾಗುತ್ತೆ. ಇನ್ನು ಚತುರ್ಥಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇದೇ ಮಾರ್ಚ್ ತಿಂಗಳು 6ನೇ ತಾರೀಕು ಸಂಜೆ 5:55 ಪ್ರಾರಂಭ ಆಗುತ್ತೆ. ಶುಕ್ರವಾರ ಸಂಜೆ 5:55 ಪ್ರಾರಂಭ ಆಗುತ್ತೆ. ಮಾರ್ಚ್ 7ನೇ ತಾರೀಕು ಸಂಜೆ 7:15 ಮುಕ್ತಾಯ ಆಗುತ್ತೆ. ಈಗ ಕೆಲವೊಂದು ತಿಥಿಯನ್ನು ಬೆಳಗ್ಗೆ ಸೂರ್ಯೋದಯದ ಆಧಾರದ ಮೇಲೆ ಆ ದಿನ ಪೂರ್ತಿ ಅದೇ ತಿಥಿ ಇರುತ್ತೆ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಆದರೆ ಸಂಕಷ್ಟರ ಚತುರ್ಥಿಯ ದಿನ ಚಂದ್ರೋದಯದ ಸಮಯದಲ್ಲಿ ಚತುರ್ಥಿ ತಿಥಿ ಇರಬೇಕು. ಆ ಕಾರಣದಿಂದ 6ನೇ ತಾರೀಕು ಅಂದರೆ ಶುಕ್ರವಾರ 6ನೇ ತಾರೀಕು ಬಾಲಚಂದ್ರ ಸಂಕಷ್ಟರ ಚತುರ್ಥಿಯನ್ನು ಆಚರಿಸಲಾಗುತ್ತೆ. ಮಾರ್ಚ್ 7ನೇ ತಾರೀಕು ಶನಿವಾರ ಕೂಡ ಸಂಜೆ 7:15 ತನಕ ಅಂದರೆ ಚಂದ್ರೋದಯ ಆದಮೇಲೆ ಕೂಡ ಚತುರ್ಥಿ ತಿಥಿ ಇರುತ್ತೆ. ಆದರೆ ಸ್ವಲ್ಪ ಹೊತ್ತಿಗೆ ಮುಗಿದೋಗ್ಬಿಟ್ಟಿರುತ್ತೆ. ರಾತ್ರಿ ಪೂರ್ತಿ ಚತುರ್ಥಿ ತಿಥಿ ಇರೋದಿಲ್ಲ. ಆ ಕಾರಣದಿಂದ 6ನೇ ತಾರೀಕು ಶುಕ್ರವಾರ ಸಂಕಷ್ಟರ ಚತುರ್ಥಿಯನ್ನು ಆಚರಣೆ ಮಾಡಲಾಗುತ್ತೆ. ಯಾರೆಲ್ಲ ಪ್ರತಿ ತಿಂಗಳು ಈ ವ್ರತವನ್ನು ಮಾಡ್ತಾ ಇದ್ದೀರೋ ಇದೇ ಶುಕ್ರವಾರ 6ನೇ ತಾರೀಕು ಮಾಡಬೇಕು. ಈ ದಿನ ರಾತ್ರಿ 9:05 ಚಂದ್ರೋದಯ ಆಗುತ್ತೆ. ಪೂಜೆಯ ಶುಭ ಮುಹೂರ್ತವನ್ನು ಕೂಡ ತಿಳಿಸ್ತಾ ಇದ್ದೀನಿ. ಮಾರ್ಚ್ 6ನೇ ತಾರೀಕು ಶುಕ್ರವಾರ ಸಂಜೆ 5:55 ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ. 7ನೇ ತಾರೀಕು ಶನಿವಾರ ಸಂಜೆ 7:15 ಚತುರ್ಥಿ ತಿಥಿ ಮುಕ್ತಾಯ ಆಗಿಬಿಡುತ್ತೆ. ಇನ್ನು 6ನೇ ತಾರೀಕು ಶುಕ್ರವಾರ ರಾತ್ರಿ 9:06 ಚಂದ್ರೋದಯ ಆಗುತ್ತೆ. ಬೆಳಗ್ಗೆ ಸೂರ್ಯೋದಯದ ಸಮಯದಿಂದಲೇ ಉಪವಾಸ ವ್ರತವನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಹಾಗೆ ರಾತ್ರಿ ಚಂದ್ರನ ದರ್ಶನವನ್ನು ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕಾಗುತ್ತೆ. ಉಪವಾಸವನ್ನು ಬಿಡಬೇಕು. ಉಪವಾಸ ಬಿಡುವಂಥ ಸಮಯದಲ್ಲಿ ನೀವು ದೇವರಿಗೆ ಮಾಡಿಟ್ಟಿರುವಂಥ ನೈವೇದ್ಯವನ್ನು ತಿಂದ್ಬಿಟ್ಟು ಉಪವಾಸವನ್ನು ಬಿಡ್ಬೋದು. ಅಥವಾ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಅನ್ನವನ್ನು ಆ ದಿನ ಮಾತ್ರ ತಿನ್ನಬಾರ್ದು. ಅಂತಹ ಆಹಾರ ಪದಾರ್ಥಗಳನ್ನು ನೀವು ತಿನ್ನಬಾರ್ದು. ಉಪವಾಸ ಇರುವಂಥವರು ಬೆಳಗ್ಗೆ ಸೂರ್ಯೋದಯದ ಸಮಯದಿಂದಲೇ ಉಪವಾಸ ಇರಬೇಕಾಗುತ್ತೆ. ಬೆಳಗ್ಗೆ ಗಣಪತಿಗೆ ಅಭಿಷೇಕ ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳಿ. ಸಂಜೆ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಗಣೇಶನಿಗೆ ಪೂಜೆ ಮಾಡಿ ಮಂತ್ರ, ಅಷ್ಟೋತ್ತರ ಎಲ್ಲನೂ ಹೇಳ್ಕೊಳ್ಳಿ. ಬಾಲಚಂದ್ರ ಗಣೇಶನ ವ್ರತ ಕಥೆಯನ್ನು ಓದಲೇಬೇಕು. ಆ ನಂತರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅಲ್ಲಿ ಹೋಗ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಪೂಜೆ ಎಲ್ಲ ನೋಡಿಕೊಂಡು ಪ್ರಸಾದನ ತಗೊಂಡು ಮತ್ತೆ ರಾತ್ರಿ 9 ಗಂಟೆ ನಂತರ 9:05
ಚಂದ್ರೋದಯ ಆಗುತ್ತೆ. ಆ ಸಮಯದ ನಂತರ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ನೀವು ಉಪವಾಸವನ್ನು ಬಿಡ್ಬೋದು. ಈ ದಿನ ಉಪವಾಸ ಆಚರಣೆ ಮಾಡೋರು ಯಾವುದೇ ಕಾರಣಕ್ಕೂ ಅನ್ನ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಆಹಾರ ಪದಾರ್ಥಗಳನ್ನು ತಗೋಬೇಡಿ. ಇನ್ನು ಉಪವಾಸ ಇರೋರು ಲಿಕ್ವಿಡ್ ಐಟಮ್ಸ್ನ ತಗೋಬೋದು. ಕಾಫಿ, ಟೀ, ಹಾಲು, ನೀರು ತಗೋಬೋದು. ಹಣ್ಣಿನ ಜ್ಯೂಸು ಈ ಥರ ತಗೋಬೋದು. ಇನ್ನು ಸಂಜೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇ ಇರುವಂಥ ಆಹಾರನ ತಗೋಬೋದು. ಚಪಾತಿ, ಅವಲಕ್ಕಿ, ಉಪ್ಪಿಟ್ಟು ಈ ಥರ ಏನು ಬೇಕಾದರೂ ಮಾಡಿಕೊಂಡು ತಿನ್ಬೋದು. ಇನ್ನು ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ರೆ ಅದನ್ನು ಕೂಡ ನೀವು ತಿನ್ಬೋದು. ನಿಮ್ಮ ಆರೋಗ್ಯ ಸ್ಥಿತಿ, ದೇಹದ ಸ್ಥಿತಿನ ಗಮನಿಸ್ಕೊಂಡು ಉಪವಾಸವನ್ನು ಆಚರಣೆ ಮಾಡಿ. ಇನ್ನು ಮಂತ್ಲಿ ಪ್ರಾಬ್ಲಮ್ ಇದೆ ಅಂತ ಅಂದರೆ ನೀವು ಮಕ್ಕಳ ಕೈಲಾದ್ರೂ ಪೂಜೆನ ಮಾಡಿಸ್ಬೋದು. ಇವಾಗಂತೂ ಪರೀಕ್ಷೆ ನಡೀತಾ ಇದೆ ಅಲ್ವಾ, ಎಲ್ಲ ಮಕ್ಕಳಿಗೂ ಕೂಡ ಅವ್ರ ಕೈಯಿಂದನೇ ಪೂಜೆನ ಮಾಡಿಸಿ. ಇನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀವಿ ಅಂತ ಅಂದರೆ ಶುಕ್ರವಾರ ಬೆಳಗ್ಗೆ ಮಾಡ್ಬೋದು. ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ ಒಳಗಡೆ ಮಾಡ್ಕೋಬೋದು. 6 ಗಂಟೆ ತನಕ ಈ ಸಮಯದಲ್ಲಿ ಪೂಜೆ ಮಾಡ್ಕೋಬೋದು. ಇನ್ನು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ಗಂಟೆ 10 ನಿಮಿಷದಿಂದ 1 ಗಂಟೆ ತನಕ ನೀವು ಮಾಡ್ಕೋಬೋದು. ಇನ್ನು ಶುಕ್ರವಾರ ಬೆಳಗ್ಗೆ 10 ಗಂಟೆ 30 ನಿಮಿಷದಿಂದ 12 ಗಂಟೆ ತನಕ ರಾಹುಗಾಲ ಇರುತ್ತೆ. ರಾಹುಗಾಲ ಮುಗಿದ ಮೇಲೆ 12 ಗಂಟೆ 10 ನಿಮಿಷದಿಂದ 1 ಗಂಟೆ ತನಕ ಅಭಿಜಿತ್ ಮುಹೂರ್ತ ಇರುತ್ತೆ. ಈ ಸಮಯದಲ್ಲೂ ಕೂಡ ನೀವು ಅಭಿಷೇಕ ಮಾಡಿಬಿಟ್ಟು ಪೂಜೆ ಮಾಡ್ಕೋಬೋದು. ಆದರೆ ಸಂಜೆ ಮತ್ತೆ ಇನ್ನೊಂದ್ಸಲ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ತುಪ್ಪ ದೀಪ ಹಚ್ಚಬೇಕು. ಇನ್ನು ದೇವ್ರ ಮನೆಯಲ್ಲಿ ಗಣೇಶನ ಮುಂದೆ ಕೈ ಜೋಡಿಸ್ಕೊಂಡು ಕೂತ್ಕೊಂಡು ನೀವು ಗಣೇಶನ ಮಂತ್ರಗಳು ಅಥವಾ ಗಣೇಶನ 21 ನಾಮಗಳು ಅಥವಾ ಓಂ ಗಂ ಗಣಪತಿಯೇ ನಮಃ ಅಂತ ಆದ್ರೂ ಗರಿಕೆಯಿಂದ ಅರ್ಚನೆಯನ್ನ ಮಾಡಿಕೊಂಡು ನೈವೇದ್ಯವನ್ನು ಅರ್ಪಿಸ್ಬಿಟ್ಟು ಆಮೇಲೆ ಆ ದಿನದ ವ್ರತ ಕಥೆನ ಓದಬೇಕು. ನಂತರ ಮಹಾಮಂಗಳಾರತಿನ ಮಾಡಬೇಕು. ಬೆಳಗ್ಗೆ ನೀವು ಪೂಜೆ ಮಾಡಿದ್ರೂ ಕೂಡ ಸಂಜೆ ಇನ್ನೊಂದ್ಸಲಿ ಕೂಡ ಮಾಡಲೇಬೇಕು. ಯಾಕಂದರೆ ಸಂಕಷ್ಟರ ಚತುರ್ಥಿ ಪೂಜೆಯನ್ನು ಸಂಜೆ ಹೊತ್ತು ಮಾಡೋರಾದರೆ ಇನ್ನು ಕೆಲವ್ರಿಗೆ ಸಂಜೆ ಅಭಿಷೇಕ ಪೂಜೆ ಎಲ್ಲ ಮಾಡೋದಕ್ಕೆ ನಮಗೆ ಕಷ್ಟ ಆಗ್ಬೋದು. ಹಾಗಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಮಾಡ್ಬೋದು. ಅಂದರೆ ಶುಕ್ರವಾರ ಬೆಳಗ್ಗೆ ಮಾಡ್ಕೋಬೋದು. ಬೆಳಗ್ಗೆನೆ ನೀವು ಅಭಿಷೇಕ ಎಲ್ಲನೂ ಕೂಡ ಮಾಡಿಕೊಂಡು ಅರ್ಚನೆ ಎಲ್ಲ ಮಾಡಿಕೊಂಡು ಮತ್ತೆ ಸಂಜೆಗೆ ಮತ್ತೆ ಪೂಜೆ ಮಾಡಿಕೊಂಡು ವ್ರತ ಕಥೆ ಎಲ್ಲ ಓದ್ಕೊಂಡು ಆಮೇಲೆ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೋದು. ಇನ್ನು ಕೆಲವರು ಶನಿವಾರ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೋಬೋದಾ ಅಂತ ಅಂದರೆ ಹಾಗೆ ಮಾಡೋದ್ರಿಂದ ಚತುರ್ಥಿ ತಿಥಿನೂ ಇರುತ್ತೆ, ಚಂದ್ರನೂ ಇರ್ತಾನೆ. ಹಾಗೆ ಶನಿವಾರ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೋಬೋದು. ಆದರೆ ಸಂಜೆ ಪೂಜೆ ಸಿಗೋದಿಲ್ಲ. ಆದಷ್ಟು ಶುಕ್ರವಾರ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಮತ್ತೆ ಸಂಜೆ ಇನ್ನೊಂದ್ಸಲ ಪೂಜೆ ಮಾಡಬೇಕು. ಇನ್ನು ಪೂಜೆ ಆದಮೇಲೆ ಸಮಯ ಇದ್ದರೆ ದೇವಸ್ಥಾನಕ್ಕೆ ಹೋಗ್ಬೋದು. ರಾತ್ರಿ 9 ಗಂಟೆ 5 ನಿಮಿಷದ ನಂತರ ಚಂದ್ರೋದಯ ಆಗುತ್ತೆ. ಚಂದ್ರನನ್ನು ನೋಡಿಬಿಟ್ಟು ಅರ್ಘ್ಯವನ್ನು ಕೊಡಿ. ಕೆಲವು ಕಡೆ ಚಂದ್ರ ಕಾಣಿಸೋದಿಲ್ಲ. ಹಾಗಾಗಿ ಈ ಸಮಯದಲ್ಲಿ 9 ಗಂಟೆ 5 ನಿಮಿಷದ ನಂತರ ನೀವು ಮನಸ್ಸಿನಲ್ಲೇ ಚಂದ್ರನನ್ನು ನೆನೆಸ್ಕೊಂಡು ಅರ್ಘ್ಯವನ್ನು ಅರ್ಪಿಸ್ಬೋದು. ಆಮೇಲೆ ಉಪವಾಸವನ್ನು ಬಿಡ್ಬೋದು. ಇನ್ನು ಗಣಪತಿಗೆ ಗರಿಕೆ, ಕಣಗ್ಲೆ ಹೂವು, ಕೆಂಪು ಹೂಗಳಿಂದ ಅಲಂಕಾರವನ್ನು ಮಾಡಿ. ಶುಕ್ರವಾರ ಬೇರೆ ಇರುತ್ತೆ ಅಲ್ವಾ, ಹಂಗಾಗಿ ಕೆಂಪು ಹೂಗಳಿಂದ ಅಲಂಕಾರವನ್ನು ಮಾಡಿ ಗಣೇಶನ ಮುಂದೆ ತುಪ್ಪದ ದೀಪನ ಹಚ್ಚಬೇಕು. ಇನ್ನು ಶುಕ್ರವಾರ ಆಗಿರೋದ್ರಿಂದ ನೈವೇದ್ಯಕ್ಕೂ ಕೂಡ ಮೋದಕ, ಸಿಹಿ ಅವಲಕ್ಕಿ ಮಾಡ್ಕೋಬೋದು. ಎಲೆ, ಅಡಿಕೆ, ಬಾಳೆಹಣ್ಣು ಇದಿಷ್ಟು ಜೋಡಿಸ್ಕೊಳ್ಳಿ. ಒಟ್ಟಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ನೀವು ಪೂಜೆನ ಪ್ರಾರಂಭ ಮಾಡ್ಕೋಬೋದು. ಕೆಲ್ಸಕ್ಕೆ ಹೋಗೋರು ಶುಕ್ರವಾರ ಸಂಜೆನೆ ಎಲ್ಲನೂ ರೆಡಿ ಮಾಡಿಟ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಅನ್ನೋರು ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ಬೋದು. ಶುಕ್ರವಾರ ಆಗಿರೋದ್ರಿಂದ ನಿಮಗೆ ಲಕ್ಷ್ಮೀ ಪೂಜೆನೂ ಆಗುತ್ತೆ, ಹಾಗೆ ಸಂಕಷ್ಟರ ಗಣಪತಿ ಪೂಜೆನೂ ಆಗುತ್ತೆ. ಬೆಳಗ್ಗೆ ಮತ್ತು ಸಂಜೆ ಗಣೇಶನ ಪೂಜೆ ಮಂತ್ರಗಳನ್ನು ಹೇಳ್ಕೊಂಡು ವ್ರತ ಕಥೆಯನ್ನು ಸಂಜೆ ಹೊತ್ತು ಓದಬೇಕು. ಇದಾದಮೇಲೆ ಮಹಾಮಂಗಳಾರತಿನ ಮಾಡಿ ನಂತರ ಚಂದ್ರ ದರ್ಶನ ಮಾಡಿ ಆ ನಂತರ ಉಪವಾಸವನ್ನು ಬಿಡ್ಬೋದು. ಶುಕ್ರವಾರ ಪೂಜೆ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ಶನಿವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೋಬೋದು. ಆದರೂ ಶುಕ್ರವಾರ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಇದಿಷ್ಟು ಕೂಡ ನಾಳೆ ಬಾಲಚಂದ್ರ ಸಂಕಷ್ಟದ ಚತುರ್ಥಿಯ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.